ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾವು ಒಂದಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ನೋಡುವ. ನಿಮಗೆ ಕೆಲವು ಸತಿ ಅನ್ನಿಸ್ಬೋದು, ಪ್ರಶ್ನೆಯನ್ನು ಓದಿದ ಕೂಡಲೇ ಇದು ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೇನೆ, ಇದಕ್ಕೆ ಆನ್ಸರ್ ಗೊತ್ತಿದೆ ಅಂತ ಅನ್ನಿಸ್ಬೋದು. ಆದ್ರೆ ಖಂಡಿತವಾಗಿ ಆ ತರದಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ನಾನು ಕೊಡುವಂತಹ ವಿವರಣೆಗಳಲ್ಲಿ ನಿಮಗೆ ಬೇರೆ ವಿಷಯಗಳು ಸಿಗ್ಬೋದು, ಪೂರಕವಾದಂತಹ ಅಂಶಗಳು ಖಂಡಿತವಾಗಿ ನಿಮಗೆ ಸಿಗ್ಬಹುದು. ಮತ್ತು ಇದರಲ್ಲಿ ಹೇಗಿದ್ದ ಪ್ರಶ್ನೆಗಳು ಮತ್ತೆ ಬರಬಹುದು, ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೇನಲ್ಲ. ಹಾಗಾಗಿ ವಿಡಿಯೋವನ್ನು ಪೂರ್ತಿ ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರ ಹತ್ರ ಹೇಳಿ ಹೀಗೆ ಒಂದು ಕನ್ನಡದಲ್ಲಿ ಇದೆ ಅಂತ ಹೇಳಿ. ಆಗ ಅವರಿಗೆ ಸ್ವಲ್ಪ ಸೈನ್ಸ್ ಕಷ್ಟ ಅಂತ ಇದ್ದವರು, ಆರ್ಟ್ಸ್ ಅಲ್ಲಿ ಇದ್ದವರು, ಅವರಿಗೆಲ್ಲ ಎಕ್ಸಾಮ್ ಬರಲಿಕ್ಕೆ ತುಂಬಾ ಈಸಿ ಆಗ್ತದೆ. ಒಬ್ರಿಗೊಬ್ರು ನೀವು ಫ್ರೆಂಡ್ಸ್ ಶೇರ್ ಮಾಡಿಕೊಂಡು ಕಲ್ತುಕೊಂಡು ಎಕ್ಸಾಮ್ ಪಾಸ್ ಆಗಿ. ಓಕೆ, ಅದು ನನಗೆ ತುಂಬಾ ಖುಷಿ ಕೊಡ್ತದೆ. ಒಂದು ಮೆಸೇಜ್ ಹಾಕಿ ಬಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ನಾನು ಹೀಗೆ ಪಾಸ್ ಆಗಿದ್ದೇನೆ ಅಂತ, ತುಂಬಾ ಖುಷಿ ಪಡ್ತೇನೆ. ನಮಗೆ ಈ ವಯಸ್ಸಲ್ಲಿ ಇನ್ನು ಬೇರೆ ಯಾವುದು ಬೇಡ ಅಲ್ವಾ. ಓಕೆ, ಸ್ಟಾರ್ಟ್ ಮಾಡ್ತೇನೆ. ಪ್ರೆಷರ್ ಕುಕ್ಕರಿನಲ್ಲಿ ಆಹಾರವನ್ನು ಬೇಯಿಸುವ ತಾಪಮಾನವು ಮುಖ್ಯವಾಗಿ ಈ ಕೆಳಗಿನ ಯಾವುದನ್ನು ಅವಲಂಬಿಸಿರ್ತದೆ? ಪ್ರಶ್ನೆ ಏನು? ಪ್ರೆಷರ್ ಕುಕ್ಕರಿನಲ್ಲಿ ಆಹಾರ ಬೇಯಿಸುವ ತಾಪಮಾನ, ಶಾಖ, ಅದರ ಬಗ್ಗೆ ಹೇಳ್ತಾ ಇರೋದು. ಮುಖ್ಯವಾಗಿ ಈ ಕೆಳಗಿನ ಯಾವುದನ್ನು ಅವಲಂಬಿಸಿರ್ತದೆ? In a pressure cooker, the temperature at which the food is cooked depends mainly upon which of the following? ಒಂದು, ಮುಚ್ಚಳದಲ್ಲಿ ರಂಧ್ರದ ಪ್ರದೇಶ, ಅಂದ್ರೆ ಅದರ ರಂಧ್ರ ಮೇಲ್ಗಡೆ ಮುಚ್ಚಳದಲ್ಲಿ ಇದೆಯಲ್ಲ, ಅದು ಎಷ್ಟು ದೊಡ್ಡದಿದೆ. ಏರಿಯಾ ಆಫ್ ದ ಹೋಲ್ ಇನ್ ದ ಲಿಡ್, ಜ್ವಾಲೆಯ ತಾಪಮಾನ, ಟೆಂಪರೇಚರ್ ಆಫ್ ದ ಫ್ಲೇಮ್, ಮುಚ್ಚಳದ ತೂಕ, ವೆಯ್ಟ್ ಆಫ್ ದ ಲಿಡ್. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೀಗೆ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೋ ಒಂದು ಆನ್ಸರ್, ಕೆಲವು ಸತಿ ಒಂದೇ ಆನ್ಸರೇ ಸರಿ ಇರ್ತದೆ, ಕೆಲವು ಸತಿ ಮೂರು ಕೂಡ ಸರಿ ಇರ್ತದೆ, ಕೆಲವು ಸತಿ ಮಧ್ಯದ್ದು ಮತ್ತು ಕೊನೆಯದು ಸರಿ ಇರ್ತದೆ. ಅದಕ್ಕೋಸ್ಕರ ಹೇಳಿದ್ದು, ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ, ಕನ್ನಡದಲ್ಲೂ ನೋಡ್ಕೊಳ್ಳಿ, ಇಂಗ್ಲಿಷಲ್ಲೂ ನೋಡ್ಕೊಳ್ಳಿ. ಅನಂತರ ನೀವು ಆ ಸ್ಟೇಟ್ಮೆಂಟ್ಸ್ ಅನ್ನು ನೋಡ್ತಾ ಹೋಗಿ, ಕೆಳಗಡೆಗೆ ಆಪ್ಷನ್ಸ್ ಅಲ್ಲಿ ನೋಡುವಾಗ ಮತ್ತೆ ಪುನಃ ಮೇಲೆ ನೋಡ್ಕೊಳ್ಬೇಕು. ನೀವು 1 ಮತ್ತು 2 ಸರಿ ಅಂತ ನಿಮಗೆ ಅನ್ನಿಸಿದ ತಕ್ಷಣ ನೀವು ಹಾಕಿ ಬಿಡುದಲ್ಲ, ಮತ್ತೆ ಪುನಃ ಅಲ್ಲಿ ಮೇಲೆ ನೋಡ್ಕೊಳ್ಳಿ 1 ಮತ್ತು 2 ಏನ್ ಕೊಟ್ಟಿದ್ದಾರೆ, ಆ ಕ್ವಶನ್ಗೆ ರಿಲೆವೆಂಟ್ ಇದೆಯಾ ಇಲ್ವಾ. ಅಷ್ಟು ಟೈಮ್ ಸಿಗ್ತದೆ ನಿಮಗೆ, ಇರ್ತದೆ. ಹಾಗಾಗಿ ಗಡಿಬಿಡಿ ಮಾಡಬೇಡಿ. ಅಲ್ಲಿ ಆಪ್ಷನ್ಸ್ ನೋಡಿ, 1 ಮತ್ತು 2, 1 ಮತ್ತು 3, 2 ಮತ್ತು 3, 1, 2 ಮತ್ತು 3 ಹೀಗೆ ಕೊಟ್ಟಾಗ 1, 2 ಮತ್ತು 3 ಮತ್ತೆ ಪುನಃ ನೋಡ್ಕೊಳ್ಬೇಕು. ಮುಚ್ಚಳದಲ್ಲಿ ರಂಧ್ರದ ಪ್ರದೇಶ, ಜ್ವಾಲೆಯ ತಾಪಮಾನ, ಮುಚ್ಚಳದ ತೂಕ, 3 ಕೂಡ ಅಂತ ಡಿ ಆಪ್ಷನ್ ಅಲ್ಲಿ ಕೊಟ್ಟಿದೆ. ಅದು ಸರಿಯಾದ ಉತ್ತರವು ಹೌದು. ಯಾಕೆ? ಪ್ರೆಷರ್ ಕುಕ್ಕರ್ ನಲ್ಲಿ ಆಹಾರ ಬೇಯಿಸುವ ತಾಪಮಾನ ಮೇಲಿನ 3 ಅಂಶಗಳನ್ನು ಹೊಂದಿರ್ತದೆ. ನಿಮಗೆ ಅದು 3 ಕೊಟ್ಟು ದೊಡ್ಡ ಕ್ವಶನ್ ಅನ್ನೇ ಕೊಡ್ಬೋದು. ಹೇಗೆ ಕೊಡ್ಬೋದು? ಪ್ರೆಷರ್ ಕುಕ್ಕರಿನಲ್ಲಿ ಕುಕ್ಕರಿನ ಮುಚ್ಚಳದಲ್ಲಿರುವ ರಂಧ್ರ, ಕುಕ್ಕರಿಗೆ ಕೊಡುವಂತಹ ಶಾಖ ಮತ್ತು ಕುಕ್ಕರಿನ ಇನ್ನೊಂದೇನು ಕೊಟ್ಟದ್ದಲ್ಲಿ ಅದ ಮುಚ್ಚಳದ ತೂಕ, ಇವುಗಳಲ್ಲಿ ಯಾವುದನ್ನು ಬಳಸಿದೆ ಅಥವಾ ಇಲ್ಲಿ ಬಳಸಲಾಗ್ತದೆ ಅಥವಾ ಉಪಯೋಗಕ್ಕೆ ಬರುವಂತಹ ಅಂಶಗಳು. ಯಾಕೆ ಈ ರೀತಿಯಲ್ಲಿ ಕೊಟ್ರೆ ಸ್ವಲ್ಪ ಹೈಯರ್ ಲೆವೆಲ್ನ ಒಳ್ಳೆಯ ಕ್ವಶನ್ ಆಗ್ತದೆ. ಅದು ನೀವು ನಿಮ್ಮ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಕೊಡುವಾಗಲೂ ನೀವು ಹೀಗೆಲ್ಲ ಮಾಡಿ ಕ್ವಶನ್ಸ್ ಕೊಡ್ಬೋದು. ಓಕೆ, ಇಲ್ಲಿ ಆಗ ಆನ್ಸರ್ ಏನು ಬರಿಬೇಕಾಗ್ತದೆ? ಪ್ರೆಷರ್ ಕುಕ್ಕರ್ ನಲ್ಲಿ ಆಹಾರ ಬೇಯಿಸುವ ತಾಪಮಾನ ಮೇಲಿನ 3 ಅಂಶಗಳ ಮೇಲೆ ಅವಲಂಬಿತ ಆಗಿರ್ತದೆ. ಕೊನೆಯದ್ದೇ ಸರಿ ಆಪ್ಷನ್. ಓಕೆ, ಮುಚ್ಚಳದಲ್ಲಿನ ರಂಧ್ರದ ಪ್ರದೇಶ, ಜ್ವಾಲೆಯ ತಾಪಮಾನ, ಮುಚ್ಚಳದ ತೂಕ. ಈ ಮುಚ್ಚಳದಲ್ಲಿನ ರಂಧ್ರದ ಪ್ರದೇಶ ಹೊರಬರುವ ಉಗಿಯ ಪ್ರಮಾಣವನ್ನು ನಿರ್ಧರಿಸ್ತದೆ. ಅಂದ್ರೆ ದೊಡ್ಡ ರಂಧ್ರ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ವೆಯ್ಟ್ ಮೇಲೆ ಹೋದ ಕೂಡ, ಅಂದ್ರೆ ಒಳಗಡೆಗೆ ಪ್ರೆಷರ್ ಜಾಸ್ತಿ ಆದ ಕೂಡ ಅದರ ವೆಯ್ಟ್ ಮೇಲೆ ಹೋಗ್ತದೆ ಅಲ್ವಾ. ಆ ವೆಯ್ಟ್ ಮೇಲೆ ಹೋದ ಕೂಡ ಒಂದೇ ಸತಿಗೆ ಅಲ್ಲಿದ್ದ ಉಗಿ ಎಲ್ಲ ಹೋಗಿಬಿಟ್ರೆ ಅಲ್ಲಿ ಒಳಗಡೆಗೆ ಬೇಯುವಿಕೆ ಬೇಗ ಆಗುದಿಲ್ಲ. ನಾನು ಒಂದು ವೆಯ್ಟ್ ತಕೊಂಡು ಬಂದಿದ್ದೆ. ಆ ವೆಯ್ಟ್ ಯಾವ ತರ ಇದೆ ಅಂದ್ರೆ, ಒಂದು ಸ್ವಲ್ಪದಲ್ಲಿ ತುಂಬಿದ ತಕ್ಷಣ ಅದು ಮೇಲೆ ಬಂದು ಅಷ್ಟು ಹೊರಗಡೆಗೆ ಹೋಗುದು, ಎಷ್ಟು ಹೊತ್ತಾದ್ರೂ ಬೇಯುವುದಿಲ್ಲ. ಅಂದ್ರೆ ಇಲ್ಲಿ ಆ ವೆಯ್ಟ್ ಕೂಡ ಅಲ್ಲಿ ಬಹುಶಃ ಪರಿಣಾಮ ಬೀರುತ್ತದೆ. ಓಕೆ, ಅಂದ್ರೆ ವೆಯ್ಟ್ ಮೇಲೆ ಹಾಕ್ತೇವಲ್ಲ ಅದರದ್ದು ವೆಯ್ಟ್ ಕೂಡ, ಯಾಕಂದ್ರೆ ಅದು ಬಹಳ ಹಗುರವಾಗಿದ್ರೆ ಏನಾಗ್ತದೆ, ಸ್ವಲ್ಪ ಉಗಿ ಬಂದ ತಕ್ಷಣ ಅದು ಮೇಲೆ ಏರ್ತದೆ ಅಲ್ವಾ. ಹಾಗಾಗಿ ಹೇಳಿದ್ ನಾನು, ಅದನ್ನು ಕೂಡ ಕೇಳ್ಬಹುದು ನಿಮಗೆ. ಓಕೆ, ಇನ್ನು ಇದು ಅಂದ್ರೆ ಇದು ಕುಕ್ಕರ್ನ ಒತ್ತಡದ ಮೇಲೆ ಪರಿಣಾಮ ಬೀರ್ತದೆ. ಓಕೆ, ಹೊರಗೆ ಬರುವಂತಹ ಉಗಿ
ಅದರ ರಂಧ್ರ ಆಯ್ತಾ. ಎರಡನೇದೇನು, ಜ್ವಾಲೆಯ ಉಷ್ಣತೆಯು ಕುಕ್ಕರಿಗೆ ಶಾಖ ಒಳಹರಿವಿನ ಮೇಲೆ ಪರಿಣಾಮ ಬೀರ್ತದೆ. ಅದು ಒಳಗೆ ತಾಪಮಾನದ ಮೇಲೆ ಪರಿಣಾಮ ಬೀರ್ತದೆ. ಅಂದ್ರೆ ಒಳಗಡೆಯದ್ದು ಅದು ಕುದಿಲಿಕ್ಕೆ, ಒಳಗಡೆ ನೀರಿದೆಯಲ್ಲ ಅದು ಕುದಿಲಿಕ್ಕೆ ಬೇಕಾದಂತಹ ಶಾಖ. ನೀವು ಜ್ವಾಲೆ ಬಹಳ ಸಣ್ಣದಿಟ್ಟುಕೊಂಡ್ರೆ ಎಷ್ಟು ಹೊತ್ತಾದ್ರೂ ವಿಸಿಲ್ ಬರುವುದಿಲ್ಲ, ಅದು ನಿಮಗೆ ಗೊತ್ತಿರುವಂತದ್ದು. ಹಾಗಾದ್ರೆ ಜ್ವಾಲೆ ಕೂಡ ಅಲ್ಲಿ ಕೊಡುವಂತಹ ಶಾಖ ಕೂಡ ತುಂಬಾ ಇಂಪಾರ್ಟೆಂಟ್. ಸಣ್ಣ ಜ್ವಾಲೆ ಇದ್ರೆ ಆಗುದಿಲ್ಲ, ಅದು ಬೇಗನೆ ಆಗುದಿಲ್ಲ. ಓಕೆ ಸರಿ, ಅದು ಕೂಡ ಹೌದು. ಮುಚ್ಚಳದ ತೂಕವು, ಇನ್ನೊಂದು ಮುಚ್ಚಳದ ತೂಕ ಹೌದು ಅಲ್ವೋ ಅಂತ ಕೆಲವರಿಗೆ ಡೌಟ್ ಬರ್ಬೋದು. ಮುಚ್ಚಳದ ತೂಕವು ಕುಕ್ಕರಿನ ಒಳಗಿನ ಒತ್ತಡವನ್ನು ನಿರ್ಧರಿಸ್ತದೆ. ಇದು ನೀರಿನ ಕುದಿಯುವ ಬಿಂದುವಿನ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಒಳಗಿನ ತಾಪಮಾನ ಏರ್ಲಿಕ್ಕೆ ಇದು ಕಾರಣ ಆಗಿರ್ತದೆ. ಯಾವುದು? ಕುಕ್ಕರಿನ ವೆಯ್ಟ್. ಓಕೆ, ಕುಕ್ಕರಿನ ವೆಯ್ಟ್ ಅಂದ್ರೆ ಕುಕ್ಕರಿನ ತೂಕ. ಕುಕ್ಕರಿನ ಮುಚ್ಚಳದ ತೂಕ ಕೂಡ ತುಂಬಾ ಇಂಪಾರ್ಟೆಂಟ್. ತೆಳ್ಳಗಿನದೆಲ್ಲ ಮಾಡಿದ್ರೆ ಅಲ್ಲಿ ಒಳಗಡೆ ಇದೆಲ್ಲ ಸರಿ ಇದೆ ಅಂತ ಇಟ್ಕೊಳ್ಳಿ, ರಂಧ್ರ ಆಮೇಲೆ ರಂಧ್ರದ ಮೇಲೆ ಹಾಕುವಂತಹ ವೆಯ್ಟ್ ಅದೆಲ್ಲ ಸರಿ ಇದೆ. ಈ ಮುಚ್ಚಳ ಬಹಳ ತೆಳ್ಳಗಾಗಿ ಇದೆ ಅಂತ ಇದ್ರೆ ಅದು ಕೂಡ ಅದರ ಮೇಲೆ ಪರಿಣಾಮ ಬೀರ್ತದೆ. ಅಂದ್ರೆ ಅದು ಹಾರಿ ಹೋಗ್ಬೋದು. ಅದಕ್ಕೆ ವೆಯ್ಟ್ ಕೂಡ ಸಾಕಷ್ಟು ಇರ್ಬೇಕು. ಹಾಗಾಗಿ ಅದಷ್ಟು ಭಾರ ಇರುವುದು ಆ ಮುಚ್ಚಳ ಎಲ್ಲ. ಓಕೆ, ಅಷ್ಟು ಒಳಗಿನ ತಾಪಮಾನ ಅಲ್ಲಿ 120 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣತೆ ಏರ್ತದೆ ಆ ಹಬೆ ಹೊರಗೆ ಬರುವ ಸಂದರ್ಭದಲ್ಲಿ. ಓಕೆ, ಕೆಲವು ಸತಿ ಸರಿಯಾದ ಮುಚ್ಚಳ ಅಥವಾ ತುಂಬಾ ಲೋ ಕ್ವಾಲಿಟಿಯದ್ದೆಲ್ಲ ಆದ್ರೆ ಅದು ಸಿಡಿಯುವುದು ಅಂತೆಲ್ಲ ಪರಿಣಾಮಗಳು ಬರ್ಲಿಕ್ಕೆ ಒಂದೊಂದು ಕಾರಣ ಇವುಗಳೆಲ್ಲ ಇರ್ತದೆ. ಹಾಗಾಗಿ ಅದು ಮೂರು ಕೂಡ. ಅದರೊಟ್ಟಿಗೆ ಇನ್ನೊಂದ್ಸತಿ ಕೇಳ್ಬೋದು, ಅಲ್ಲಿ ಒಂದು ಸಣ್ಣ ಒಂದು ವಾಷರ್ ಟೈಪ್ ಒಂದು ಇರ್ತದಲ್ಲ, ಮೇಲೆ ಒಂದು ರಂಧ್ರ, ಅಂದ್ರೆ ಅದರಲ್ಲಿ ಒಂದು ಕುಟ್ಟಿಯಾಗಿರ್ತದೆ. ಅಲ್ಲಿ ಒಳಗಡೆಗೆ ಉಷ್ಣತೆ ಹೆಚ್ಚಾದಾಗ, ಉಗಿ ಜಾಸ್ತಿ ಆದಾಗ ಅದು ಮೇಲೆ ಬರುದು ಗೊತ್ತಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಂಥದ್ದನ್ನು ಕೂಡ ಕೇಳಬಹುದು. ಓಕೆ, the temperature at which the food is cooked in a pressure cooker depends on all three factors: the area of the hole in the lid, the temperature of the flame, and the weight of the lid. Okay, the area of the hole in the lid determines the amount of steam that can escape, which affects the pressure inside the cooker. ಸರಿಯಾ? ಆಗ್ಲೇ ಹೇಳಿದೆ ನಾನು, ಒಂದೇ ಸತಿಗೆ ಹೋಗುದು ಎಲ್ಲ ಆಗ್ಬಾರ್ದು. ಓಕೆ, ದ ಟೆಂಪರೇಚರ್ ಆಫ್ ದ ಫ್ಲೇಮ್ ಎಫೆಕ್ಟ್ಸ್ ದ ಹೀಟ್ ಇನ್ಪುಟ್ ಇನ್ ಟು ದ ಕುಕ್ಕರ್, ವಿಚ್ ಇನ್ ಟರ್ನ್ ಎಫೆಕ್ಟ್ಸ್ ದ ಟೆಂಪರೇಚರ್ ಇನ್ಸೈಡ್. The weight of the lid determines the pressure inside the cooker, which affects the boiling point of water and hence the temperature inside. ಇದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಚೆನ್ನಾಗಿದೆ. ಒಂದು ಕಪ್ನಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿರುವ ದ್ರವದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ ಕ್ವಶನ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ಅಂತ. ಒಂದು ಕಪ್ ಅಷ್ಟೇ, ಒಂದು ಕಪ್, ಅದರಲ್ಲಿ ನೀರು ಅಥವಾ ಯಾವುದೇ ಲಿಕ್ವಿಡ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಕೇಳ್ತಾ ಇರೋದು, ಆ ದ್ರವದ ಬಗ್ಗೆ ಕೇಳ್ತಾ ಇರೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎ ಫ್ಲೂಯಿಡ್ at rest in a cup is or are correct? ಆಯ್ತಾ? ದ್ರವದಲ್ಲಿನ ಎಲ್ಲಾ ಬಿಂದುಗಳಲ್ಲಿ ಒತ್ತಡವು ಒಂದೇ ಆಗಿರ್ತದೆ. ನೀವು ತೆಕ್ಕೊಂಡಂತಹ ಕಪ್ಪು, ಅದರ ಒಳಗಿರುವಂತಹ ದ್ರವ ಅದು ತಟಸ್ಥವಾಗಿದೆ, ಅದು ಅಲಗಾಡ್ತಾ ಇಲ್ಲ, ತಟಸ್ಥ ಇದೆ. ಅದರ ಬಗ್ಗೆ ಕೇಳುದು. ದ್ರವದಲ್ಲಿನ ಎಲ್ಲಾ ಬಿಂದುಗಳಲ್ಲಿ ಒತ್ತಡವು ಒಂದೇ ಆಗಿರ್ತದೆ. ಪ್ರೆಷರ್ ಈಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್ ಇನ್ ದ ಫ್ಲೂಯಿಡ್. ಗೋಡೆಗಳ ಮೇಲೆ ಒತ್ತಡ ಹೇರಲಾಗ್ತದೆ. ಪ್ರೆಷರ್ ಈಸ್ ಎಕ್ಸರ್ಟೆಡ್ ಆನ್ ದ ವಾಲ್ಸ್. ದ್ರವದಲ್ಲಿ ಒತ್ತಡವು ಎಲ್ಲಾ ಕಡೆ ಇರ್ತದೆ. ಪ್ರೆಷರ್ ಎಕ್ಸಿಸ್ಟ್ಸ್ ಎವ್ರಿವೇರ್ ಇನ್ ದ ಫ್ಲೂಯಿಡ್. ಕೆಳಗೆ ಕೊಟ್ಟಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. 1 ಮತ್ತು 2 ಮಾತ್ರ, 1 and 2 ಓನ್ಲಿ, 2 and 3 ಓನ್ಲಿ, ಎರಡನೇದು ಮತ್ತು ಮೂರನೇದು ಮಾತ್ರ, 1 ಓನ್ಲಿ, ಒಂದು ಮಾತ್ರ ಸರಿ. 1, 2, 3 ಕೂಡ ಸರಿ. ಯಾವ್ದು ಆನ್ಸರ್ ಆಗ್ಬೇಕು? 3 ಕೂಡ ಸರಿ ಆಗ್ಬೇಕು. ಯಾಕೆ? ಇಲ್ಲಿ ಸಣ್ಣ ಪಾತ್ರೆ, ಒಂದನೇದು ನೆನ್ಪಿಟ್ಕೊಳ್ಳಿ, ಅದು ದ್ರವ ತಟಸ್ಥವಾಗಿ ಇದೆ, ಎಲ್ಲ ಬಿಂದುಗಳಲ್ಲಿ ಒತ್ತಡ ಒಂದೇ ಹಾಗೆ ಇರ್ತದೆ. ತುಂಬಾ ಆಳವಾದಂತಹ ಕೊಳ ಇತ್ಯಾದಿಗಳಿಗೆ ಹೋದಾಗ ವ್ಯತ್ಯಾಸಗಳು ಇರ್ತದೆ. ಹಾಗಾಗಿ ಇದು ಸರಿಯಾದದ್ದು. ಗೋಡೆಗಳ ಮೇಲೆ ಒತ್ತಡ ಸರಿಯೇ ಅಲ್ವಾ? ಎಲ್ಲ ಬಿಂದುಗಳಲ್ಲಿ ಸಮಾನ ಒತ್ತಡ ಹೇಳಿದ ಮೇಲೆ ಗೋಡೆಯ ಮೇಲೂ ಒತ್ತಡ ಇರ್ತದೆ. ದ್ರವದ ಒತ್ತಡ ಎಲ್ಲ ಕಡೆಯಲ್ಲಿಯೂ ಇದೆ, ಅದು ಕೂಡ ಸರಿಯಾದದ್ದೇ ಆನ್ಸರ್.
ಇನ್ನು ಇದಕ್ಕೆ ಬೇರೆ ಬೇರೆ ತರದ ಆಪ್ಷನ್ಸ್ ಕೊಡ್ಬೋದು. ಗೋಡೆಗಳ ಮೇಲೆ ಒತ್ತಡ ಉಂಟು ಮಾಡ್ತದೆ ಮತ್ತು ದ್ರವದ ಒತ್ತಡ ಎಲ್ಲೆಡೆ ಇರ್ತದೆ. ದ್ರವದ ಪರಿಮಾಣದಲ್ಲಿರುವ ಬಿಂದುವಿನಲ್ಲಿಯ ಒತ್ತಡವು ಬಿಂದುವನ್ನು ಧಾರಕ ವಿಸ್ತೀರ್ಣದಿಂದ ಸಣ್ಣ ಧಾರಕದಿಂದ, ಅಂದ್ರೆ ಇಲ್ಲಿ ಹೇಳಿದ್ದು ಸಣ್ಣ ಪಾತ್ರೆ ಆದ ಕಾರಣ ಎಲ್ಲವೂ ಸರಿಯಾಗಿದೆ. ಓಕೆ, ಪ್ರೆಷರ್ is exerted on the walls and pressure exists everywhere in the fluid. The pressure at a point within a volume of fluid means that the point to be surrounded by small container by the area of the container. Hence all the statements are correct. ಇಲ್ಲಿ ನೀವು ದ್ರವದ ಒತ್ತಡ ಎಲ್ಲಾ ಕಡೆ ಒಂದೇ ಹಾಗೆ ಇದೆ ಅಂತ ಹೇಳುವಾಗ ಅಲ್ಲ ಅಲ್ವಾ, ಆಳಕ್ಕೆ ಹೋದಂತೆ ಒತ್ತಡ ಹೆಚ್ಚುತ್ತದೆ ಅಂತ ನೀವು ಓದಿದ್ದೀರಿ. ಹಾಗಾದ್ರೆ ಆಳಕ್ಕೆ ಹೋದಂತೆ ಒತ್ತಡ, ಇಲ್ಲಿ ಆಳಕ್ಕೆ ಹೋದಂತೆ ಒತ್ತಡ ಹೆಚ್ಚುತ್ತದೆ ಅಂತ ಕೊಡ್ಲಿಲ್ಲ ಅಂತ ಅದನ್ನ ಅಲ್ಲಿದು ಥಿಂಕ್ ಮಾಡಬಾರ್ದು. ಇಲ್ಲಿ ಸಣ್ಣ ಕಪ್ ಅಂತ ಆಲ್ರೆಡಿ ಹೇಳಿದೆ ಅಲ್ವಾ. ಹಾಗಾಗಿ ಹೇಳಿದ್ ನಾನು, ಪ್ರಶ್ನೆಯನ್ನು ಓದ್ಕೊಳ್ಬೇಕು, ಸ್ಟೇಟ್ಮೆಂಟ್ ಅನ್ನು ಓದ್ಕೊಳ್ಬೇಕು, ಅಲ್ಲಿ ಕೆಳಗಡೆ ಕೊಟ್ಟ ಪಾಯಿಂಟ್ಸ್ ಗಳನ್ನು ಟಿಕ್ ಹಾಕುವ ಮೊದಲು ಮತ್ತೆ ಪುನಃ ನೋಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ. ಸುರಕ್ಷತಾ ಫ್ಯೂಸ್ಗಳ ಕೆಲಸವು ಡ್ಯಾಶ್ ಅನ್ನು ಅವಲಂಬಿಸಿರ್ತದೆ. ಸುರಕ್ಷತಾ ಫ್ಯೂಸ್ ಹೇಳಿದ್ದೇನು, ಸೇಫ್ಟಿ ಫ್ಯೂಸ್ಗಳ ಬಗ್ಗೆ ಅಷ್ಟೇ. ವರ್ಕಿಂಗ್ ಆಫ್ ಸೇಫ್ಟಿ ಫ್ಯೂಸಸ್ ಡಿಪೆಂಡ್ಸ್ ಅಪಾನ್, ಒಂದನೇದು ವಿದ್ಯುತ್ತಿನ ಕಾಂತೀಯ ಪರಿಣಾಮ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ದ ಕರೆಂಟ್. ಎರಡನೇದು ವಿದ್ಯುತ್ತಿನ ರಾಸಾಯನಿಕ ಪರಿಣಾಮ, ಕೆಮಿಕಲ್ ಎಫೆಕ್ಟ್ ಆಫ್ ದ ಕರೆಂಟ್. ಪ್ರವಾಹದ ಪರಿಮಾಣ, ಅದರಲ್ಲಿ ಬಂದಂತಹ ವಿದ್ಯುತ್ ಎಷ್ಟಿದೆ ಅದರ ಪರಿಮಾಣ. ಹೀಟಿಂಗ್ ಎಫೆಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್. ನೆಕ್ಸ್ಟ್ ವಿದ್ಯುತ್ತಿನ ತಾಪನ ಪರಿಣಾಮ, ವಿದ್ಯುತ್ತಿಗೆ ಬೇರೆ ಬೇರೆ ಪರಿಣಾಮಗಳಿದೆ. ಇದು ವಿದ್ಯುತ್ ಪಾಠದಲ್ಲಿ ಹಾಕಿದ್ದೇನೆ ನಾನು. ಯಾವುದು ಕಾಂತೀಯ ಪರಿಣಾಮ ಅಂದ್ರೇನು, ರಾಸಾಯನಿಕ ಪರಿಮಾಣ ಅಂದ್ರೇನು, ತಾಪನ ಪರಿಮಾಣ ಅಂದ್ರೇನು, ಅದು ಎಲ್ಲಿ ಯೂಸ್ ಆಗ್ತದೆ, ಇದೆಲ್ಲ ನಾನು ಹಾಕಿದಂತಹ ಉಷ್ಣ ಪಾಠದಲ್ಲಿ ಇದೆ. ಖಂಡಿತವಾಗಿ ಆ ಪಾಠವನ್ನು ನೋಡ್ಕೊಳ್ಬೇಕು ನೀವು. ಇದು ಅದಕ್ಕೆ ಸಂಬಂಧಪಟ್ಟ, ಅಲ್ಲಿ ಫ್ಯೂಸ್ ಅಂದ್ರೆ ಏನು, ಅದರ ಬಳಕೆ ಏನು, ಅದು ಯಾಕೆ ಬೇಕು, ಇದರ ಬಗ್ಗೆ ಎಲ್ಲ ಅಲ್ಲಿ ಹಾಕಿದ್ದೇನೆ ನಾನು. ಇಲ್ಲಿ ಬರೇ ಅದರ ಕೆಲಸ ಡ್ಯಾಶ್ ಅನ್ನು ಅವಲಂಬಿಸಿರ್ತದೆ ಹೇಳುವಂತ ಒಂದು ಪ್ರಶ್ನೆ ಅಷ್ಟೇ. ಹಾಗಾಗಿ ಅದನ್ನು ಮಾತ್ರ ಹೇಳ್ತೇನೆ. ವಿದ್ಯುತ್ತಿನ ತಾಪನ ಪರಿಣಾಮ, ಹೀಟಿಂಗ್ ಇಫೆಕ್ಟ್ ಆಫ್ ದ ಕರೆಂಟ್. ಇಲ್ಲಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ 1 and 4, 1 ಮತ್ತು 4, 2 ಮತ್ತು 4, 3 ಮತ್ತು 4, 4 ಮಾತ್ರ. ಇಲ್ಲಿ 4 ಮಾತ್ರ ಹೇಳಿದ್ದು ಯಾವುದನ್ನು, ವಿದ್ಯುತ್ತಿನ ತಾಪನ ಪರಿಣಾಮ. ಓಕೆ, 3 ಮತ್ತು 4 ಹೇಳಿದ್ದು ವಿದ್ಯುತ್ತಿನ ಪ್ರಮಾಣ ಮತ್ತು ವಿದ್ಯುತ್ತಿನ ತಾಪನ ಪರಿಮಾಣ. 2 ಮತ್ತು 4 ಹೇಳಿದ್ದು ಎರಡು ಯಾವುದು, ವಿದ್ಯುತ್ತಿನ ರಾಸಾಯನಿಕ ಪರಿಣಾಮ. 1 ಮತ್ತು 4 ಹೇಳಿದ್ದು ವಿದ್ಯುತ್ತಿನ ಕಾಂತೀಯ ಪರಿಮಾಣ ಮತ್ತು ಯಾವುದು, ತಾಪನ ಪರಿಣಾಮ. ಓಕೆ, ಇದು ಮತ್ತೆ ಮತ್ತೆ ನೋಡಿಕೊಂಡು ಮತ್ತೆ ನೀವು ಆನ್ಸರ್ ಮಾಡುವಾಗ ನಿಮಗೆ ಆಯ್ಕೆ 3 ಯಾವುದು, ಇಲ್ಲಿ ಮೂರನೇದು ಯಾವುದು, ಸಿ. ಮೂರನೇದು ಹೇಳಿದ್ದು ಸಿ ಅನ್ನು. 3 ಮತ್ತು 4, 3 ಯಾವುದು, ವಿದ್ಯುತ್ ಪ್ರವಾಹದ ಪರಿಮಾಣ ಮತ್ತು ವಿದ್ಯುತ್ತಿನ ತಾಪನ ಪರಿಮಾಣ. ಓಕೆ, ನಾನು ವಿವರಿಸುವಾಗ ಏನಾದ್ರೂ ನಿಮಗೆ ಕನ್ಫ್ಯೂಸ್ ಆದ್ರೆ ಖಂಡಿತವಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಇಲ್ಲಿ ಆಯ್ಕೆ 3 ಹೇಳಿದ್ದದನ್ನು. ಓಕೆ, ವ್ಯತ್ಯಾಸವು ಅಂದ್ರೆ ಕೆಲಸವು, ಫ್ಯೂಸಿನ ಕೆಲಸವು ಅವಲಂಬಿಸಿರುವ 2 ಅಂಶಗಳನ್ನು ಸರಿಯಾಗಿ ಗುರುತಿಸ್ತದೆ. ಹಾಗಾಗಿ ಅಲ್ಲಿ ಸಿ ಸರಿಯಾದದ್ದು ಅಂತ. ವಿದ್ಯುತ್ತಿನ ಪ್ರಮಾಣ ಮತ್ತು ವಿದ್ಯುತ್ತಿನ ತಾಪನ ಪರಿಮಾಣ ಎರಡೂ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಸುರಕ್ಷತಾ ಫ್ಯೂಸ್ಗಳು ವಿದ್ಯುತ್ ಸರ್ಕಿಟ್ಗಳನ್ನು ಹಾನಿ ಉಂಟು ಮಾಡುವಂತಹ ಅತಿಯಾದ ಪ್ರವಾಹಗಳಿಂದ ರಕ್ಷಿಸ್ತದೆ. ಇದು ಫ್ಯೂಸ್ ಅನ್ನು ವಿವರಿಸುವಾಗ ಹೇಳಿದೆ ನಾನಲ್ವಾ. ಮತ್ತು ವಿದ್ಯುತ್ ನಿರ್ದಿಷ್ಟ ಮಿತಿಯನ್ನು ಮೀರಿದಾಗ ಫ್ಯೂಸ್ ತಂತಿ ಕರಗುವ ಮೂಲಕ ಅದು ಕೆಲಸ ನಿರ್ವಹಿಸ್ತದೆ. ವಿದ್ಯುತ್ ತಂತಿ, ಅದು ಫ್ಯೂಸಿನ ತಂತಿಗಳು ಕರಗಿ ಹೋಗ್ತವೆ ಹೆಚ್ಚು ವಿದ್ಯುತ್ ಬಂದಾಗ. ಈ ಫ್ಯೂಸ್ ಕರಗ್ಲಿಕ್ಕೆ ಕಾರಣ ಏನು, ವಿದ್ಯುತ್ತಿನ ತಾಪದ ಪರಿಮಾಣ. ವಿದ್ಯುತ್ತಿನ ತಾಪದ ಪರಿಣಾಮ ಇದೆಯಲ್ಲ, ಅದರಿಂದಾಗಿ ಈ ಕರಗುವಿಕೆ ಸಂಭವಿಸ್ತದೆ. ಹಾಗಾಗಿ ಅದು ಸರ್ಕ್ಯೂಟ್ ಕಟ್ ಮಾಡ್ತದೆ ಮತ್ತು ಹೆಚ್ಚಿನ ಹಾನಿಯನ್ನು, ಅಂದ್ರೆ ಉಪಕರಣಗಳಿಗೆ ಆಗಬಹುದಾದಂತಹ ಹಾನಿಯನ್ನು ತಡೀತದೆ. ಓಕೆ, ಕ್ಲಿಯರ್ ಆಯ್ತಲ್ಲ. ಆಪ್ಷನ್ 3 ಕರೆಕ್ಟ್ಲಿ ಐಡೆಂಟಿಫೈಸ್ ದ 2 ಫ್ಯಾಕ್ಟರ್ಸ್ on which the working of safety fuses depends: the magnitude of the current and the heating effect of the current. Safety fuses protect electrical circuits from excessive currents that can cause damage, and they operate by melting a fuse wire when the current exceeds a certain threshold. This melting occurs due to the heating effect of the current, thereby breaking the circuit and preventing further damage.
ನಿಮ್ಮ ಆನ್ಸರ್ಗಳು ಬರೆಯುವಾಗ ಈಗ ವಿವರಣೆಯನ್ನು ಕೊಡಿ ಅಂತ ಕೊಟ್ಟ ತಕ್ಷಣ ಆ ಒಂದೊಂದು ಪಾಯಿಂಟ್ ಅನ್ನು ತೆಕ್ಕೊಂಡು ನೀವು ವಿವರಣೆಯನ್ನು ಕೊಡಬೇಕು. ಒಟ್ಟು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಸೆಂಟೆನ್ಸ್ ಕೂಡ ಕರೆಕ್ಟ್ ಮೀನಿಂಗ್ ಅನ್ನು ಕೊಡ್ಬೇಕಾಗ್ತದೆ. ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಇದಕ್ಕೆ ತುಂಬಾ 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 ತಪ್ಪು, ತುಂಬಾ ಜನ ತಪ್ಪು ಮಾಡಿದ್ದೀರಿ. ನಾನು ಇದನ್ನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ. ಯಾಕೆ ಈ ತರದಲ್ಲಿ ಕನ್ಫ್ಯೂಷನ್ ಅಥವಾ ಗಡಿಬಿಡಿ ಯಾಕೆ ಮಾಡ್ತೀರಿ? ನೋಡಿದ ತಕ್ಷಣ ಏನೋ ಒಂದು ಬರಿಬೇಡಿ ಅಂತ ನಾನು ತುಂಬಾ ಸಲ ಹೇಳಿದ್ದೇನೆ. ಖಂಡಿತವಾಗಿ ಇದು ತುಂಬಾ ಈಸಿ ಆದದ್ದು. ಪ್ರಶ್ನೆಯನ್ನು ಸರಿ ನಾನು ಓದ್ತೇನೆ, ಹಾಗೆ ಈಗ ನಿಮ್ಗೆ ಅರ್ಥ ಆಗ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸಿನಲ್ಲಿ CaSO4 ಎಂಬ 2 ಸೂತ್ರ ಘಟಕಗಳೊಂದಿಗೆ ಹಂಚಿಕೊಳ್ಳುವ ನೀರಿನ ಅಣುಗಳ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದು? ಎಷ್ಟು ಕ್ಲಿಯರ್ ಆದ ಕ್ವಶನ್, ಬಿಡಿಸಿ ಬಿಡಿಸಿ ಓದ್ಬೇಕು ಕ್ವಶನ್ ಅನ್ನು. ವಿಚ್ ಒನ್ ಆಫ್ ದ following is the number of water molecules that share with the 2 formula unit CaSO4 in plaster of Paris ಅಂತ ಪ್ರಶ್ನೆ ಇರುವುದು. ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಸೂತ್ರ ಏನು? ಫಸ್ಟ್ ನೆನ್ಪಿಟ್ಕೊಳ್ಳಿ, ಅರ್ಧ CaSO4. ಸರಿಯಲ್ಲ? ಈಗ ಏನು ಆನ್ಸರ್ ಸಿಗ್ತದೆ ನಿಮಗೆ? 1 ಅಂತ ಹೇಳ್ತೀರಿ ನೀವಲ್ವಾ? ಇಲ್ಲಿ CaSO4 2 ಇದೆ, 2 ಘಟಕ CaSO4 ಇದೆ. ಈ 2 ಘಟಕಗಳಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ? ಒಟ್ಟೆಷ್ಟಾಗುವುದು? ಇದರಲ್ಲಿ ಅರ್ಧ, ಇದರಲ್ಲಿ ಅರ್ಧ. ಒಂದು ನೀರಿನ ಅಣು ಇದೆ. ಸರಿಯಲ್ಲ? ಅರ್ಧ CaSO4 ಅಂತ ನೀವು ತಕೊಳ್ಳುದಲ್ವಾ? ಅರ್ಧ CaSO4 ಹೇಳಿದ್ರೆ ಏನಾಯ್ತು? ಅರ್ಧ ಅರ್ಧ 1. ಸರಿಯಾ? ಅದಕ್ಕೆ ಹೇಳಿದ್ದು ಪ್ರಶ್ನೆಯನ್ನು ಸರಿ ಓದ್ಕೊಳ್ಳಿ ಅಂತ. ಈ ಕೆಳಗಿನ ಯಾವ ಪ್ರಾಣಿಯು ಪಿತ್ತಕೋಶವನ್ನು ಹೊಂದಿಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಎನಿಮಲ್ ಡಸ್ ನಾಟ್ ಹ್ಯಾವ್ ಗಾಲ್ ಬ್ಲಾಡರ್? ಇದು ಡೈರೆಕ್ಟ್ ಆಗಿ ಹೀಗೆ ಕ್ವಶನ್ ನಿಮಗೆ ತುಂಬಾ ಸಲ ಬಂದಿದೆ. ಯಾಕೆ ಅಂತ ಕೇಳ್ಬೋದು ಇನ್ನೊಂದ್ಸತಿ ಅಲ್ವಾ? ಕುದುರೆ ಯಾಕೆ ಪಿತ್ತಕೋಶವನ್ನು ಹೊಂದಿಲ್ಲ ಅಂತ ಕೊಟ್ಟು ಅಲ್ಲಿ ಆಪ್ಷನ್ಸ್ ಕೊಡ್ಬೋದು. ಅಲ್ಲಿ ಪಿತ್ತಕೋಶ, ಅಲ್ಲಿ ಗಾಲ್ ಬ್ಲಾಡ್, ಪಿತ್ತ ಜನಕಾಂಗ ಬೇರೆ, ಪಿತ್ತಕೋಶ ಬೇರೆ. ಇಲ್ಲಿ ಪಿತ್ತಕೋಶ ಹೇಳುದು ಯಾವುದನ್ನು? ಅಲ್ಲಿ ಪಿತ್ತರಸವನ್ನು ಸಂಗ್ರಹಿಸುವಂತಹ ಒಂದು ಸಣ್ಣ ರಚನೆ ಇದೆ ಅಲ್ವಾ? ಈ ರಚನೆಗೆ ಅಂದ್ರೆ ಡಿಯೋಡಿನಂ ಭಾಗಕ್ಕೆ ಅದು ಸುರಿಯುವಂತದ್ದು, ಅಂದ್ರೆ ಆ ಭಾಗಕ್ಕೆ ಸೇರಿಕೊಂಡಿರುವಂತಹ ಒಂದು ಸಣ್ಣ ಚೀಲದಂತಹ ರಚನೆ ಇದೆ, ಅದು ಪಿತ್ತಕೋಶ ಅಥವಾ ಗಾಲ್ ಬ್ಲಾಡರ್. ಪಿತ್ತ ಜನಕಾಂಗ ಬೇರೆ. ಪಿತ್ತ ಜನಕಾಂಗ ಇದೆ, ಅದಕ್ಕೆ ಖಂಡಿತ ಇದೆ ಪಿತ್ತ ಜನಕಾಂಗ, ಆದ್ರೆ ಪಿತ್ತಕೋಶ ಇಲ್ಲ. ಓಕೆ, ಸಣ್ಣ ಚೀಲ, ಸಂಗ್ರಹಣಾ ಚೀಲ ಇಲ್ಲ ಅಷ್ಟೇ. ಆನ್ಸರ್ ನೀವು ಎಲ್ಲರೂ ಬರ್ದಿದ್ದೀರಿ ಕುದುರೆ ಅಂತ. ಆ ಸಂಗ್ರಹಣಾ ಚೀಲ ಇಲ್ಲ ಯಾಕೆ? ಅದು ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಕುದುರೆಯನ್ನು ಎಲ್ಲಿಗಾರು ತೆಕ್ಕೊಂಡು ಹೋಗುವಾಗ ನೀವು ನೋಡಿರ್ಬೋದು, ಅದಕ್ಕೆ ಆಗಾಗ ತಿನ್ಲಿಕ್ಕೆ ಸಹಾಯಕ ಆಗುವ ಹಾಗೆ ಅದಕ್ಕೊಂದು ಚೀಲ ನೇತಾಡಿಸ್ತಾರೆ, ಇಲ್ಲ ಅದಕ್ಕೆ ಆಗಾಗ ಕೊಡ್ತಾ ಇರ್ತಾರೆ. ಓಕೆ, ಅಂದ್ರೆ ಅದು ನಿರಂತರವಾಗಿ ಅದು ಆಹಾರವನ್ನು ಜಗಿತಾ ಇರ್ತದೆ, ನುಂಗುತ್ತಾ ಇರ್ತದೆ. ಹಾಗಾದ್ರೆ ನಿರಂತರವಾಗಿ ಅದು ತಿನ್ನುವಾಗ ಅದಕ್ಕೆ ಬೈಲ್ ಬೇಡವಾ? ಖಂಡಿತ ಬೇಕು, ಸುರಿತಾನೇ ಇರ್ತದೆ. ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅದರ ದೇಹಕ್ಕೆ, ಅದರ ಆಹಾರಕ್ಕೆ ಬಿಡುಗಡೆ ಆಗುತ್ತಾ ಇರ್ತದೆ. ಹಾಗಾಗಿ ಅದಕ್ಕೆ ಬೇಡ. ಆದ್ರೆ ನಮಗೆಲ್ಲ ಬೇಕೇ ಬೇಕು. ಯಾಕೆ? ಉಳಿದಂತಹ ಪ್ರಾಣಿಗಳು ಕೊಟ್ಟಿದೆ ಅಲ್ಲ, ನಾಯಿ, ಮನುಷ್ಯ ಎಲ್ಲ ಕೊಟ್ಟಿದ್ದೇನಲ್ಲ, ನಮಗೆ ಬೇಕೇ ಬೇಕು. ಯಾಕೆ? ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ಫುಡ್ ತಿನ್ನುವುದು. ಕೆಲಸ ನಿರ್ದಿಷ್ಟ ಸಮಯವೂ ಇಲ್ಲ, ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅಂತ ತಿಂತೇವೆ ಅಲ್ವಾ? ಆ ಆಹಾರ ಯಾವಾಗ ನಮ್ಮ ಜಠರಕ್ಕೆ ಬಂದು ಡಿಯೋಡಿನಮ್ಮಿಗೆ ಬರ್ತದೆ, ಆಗ ಆ ಪಿತ್ತರಸ ಅದಕ್ಕೆ ಬಿಡುಗಡೆ ಆಗುದು. ಅಂದ್ರೆ ಆಹಾರ ಇಲ್ಲದೆ ಇದ್ರೆ ಅದು ಅಲ್ಲಿ ಸ್ಟಾಕ್ ಹಾಕೊಂಡು ಇರ್ತದೆ ಅಂತ ಅರ್ಥ. ಓಕೆ, ನಿರ್ದಿಷ್ಟ ಸಮಯದಲ್ಲಿ ಆಹಾರವನ್ನು ಸೇವಿಸುವಂತಹ ಜೀವಿಗಳಿಗೆ ಮಾತ್ರ ಏನಿರ್ತದೆ? ಪಿತ್ತಕೋಶ ಇರ್ತದೆ. ಪಿತ್ತ ಜನಕಾಂಗ ಎಲ್ಲಾ ಜೀವಿಗಳಿಗೂ ಇರ್ತದೆ. ಕ್ಲಿಯರ್ ಆಯ್ತಾ? ನೆನ್ಪಿಟ್ಟುಕೊಳ್ಳಿ, ಪಿತ್ತ ಜನಕಾಂಗ ಎಲ್ಲಾ ಜೀವಿಗಳಿಗೂ ಇರ್ತದೆ, ಮೇಲ್ವರ್ಗದ ಎಲ್ಲ ಜೀವಿಗಳಿಗೆ ಇರ್ತದೆ, ಜೀರ್ಣಾಂಗ ವ್ಯೂಹ ಅಂತ ಇರುವ ಎಲ್ಲ ಜೀವಿಗಳಿಗೆ ಇರ್ತದೆ. ಆದ್ರೆ ಪಿತ್ತಕೋಶ ನಿರಂತರವಾಗಿ ತಿಂತಾ ಇರುವಂತಹ ಪ್ರಾಣಿಗಳಿಗೆ ಇರುವುದಿಲ್ಲ, ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಆಹಾರ ಸೇವಿಸುವಂತಹ ಜೀವಿಗಳಿಗೆ ಇರ್ತದೆ. ಕ್ಲಿಯರ್ ಆಯ್ತಲ್ಲ? ದ ಹಾರ್ಸ್ ಈಸ್ ಎ grazer, meaning that they are constantly eating, food is constantly being digested, and bile usage is constant, making the storing and release of large amounts of bile unnecessary. ಕ್ಲಿಯರ್ ಆಯ್ತಲ್ಲ? ಅದು ಪದೇ ಪದೇ ತಿನ್ನುವ ಕಾರಣ ಅದಕ್ಕೆ ಸ್ಟಾಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ರಶ್ನೆ.
ಕೆಳಗಿನ ಯಾವ ರೀತಿಯ ಅಂಗಾಂಶವು ಸಂಕೋಚನ ಪ್ರೋಟೀನ್ಗಳನ್ನು ಹೊಂದಿರ್ತದೆ? ಸಂಕೋಚನ ಹೇಳಿದ ಕೂಡಲೇ ನಿಮಗೆ ನೆನಪಾಗಬೇಕು ಇಲಾಸ್ಟಿಸಿಟಿ ಇರುವಂಥದ್ದು. ನರ ಅಂಗಾಂಶ, ಸ್ನಾಯು ಅಂಗಾಂಶ, ಮೂಳೆ ಅಂಗಾಂಶ, ರಕ್ತ ಅಂಗಾಂಶ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಟಿಶ್ಯೂಸ್ ವಿಲ್ ಹ್ಯಾವ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್? ಇಲ್ಲಿ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಹೇಳಿದ ಕೂಡಲೇ ಅದರ ಇಲಾಸ್ಟಿಸಿಟಿ ಇರುವಂತದ್ದು. ನರ ಅಂಗಾಂಶಕ್ಕೆ ಇಲಾಸ್ಟಿಸಿಟಿ ಇರುವುದು ಬೇಡ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಬೇಕು, ಆದ್ರೆ ತುಂಬಾ ಪ್ರಮಾಣದಲ್ಲಿ ಬೇಡ. ಸ್ನಾಯು ಅಂಗಾಂಶ, ಸ್ನಾಯು ಅಂಗಾಂಶ ಅಂದ್ರೆ ನಮ್ಮ ಕೈಗಳಲ್ಲಿ, ಕಾಲುಗಳಲ್ಲಿ ಬೆರಳುಗಳು ಈ ಮಡಚಲಿಕ್ಕೆ ಬೇಕಾದದ್ದು, ಇದಕ್ಕೆಲ್ಲ ಬೇಕು ಅಲ್ವಾ? ಹಾಗಾಗಿ ಸ್ನಾಯು ಅಂಗಾಂಶದಲ್ಲಿ ಇದೆ ಖಂಡಿತ. ಇಲ್ಲಿ ಆಪ್ಷನ್ಸ್ ಕೊಡಬಹುದು ನಿಮಗೆ. ಮೂಳೆ ಅಂಗಾಂಶ, ಮೂಳೆ ಅಂಗಾಂಶಕ್ಕೆ ಬೇಡ. ಮೂಳೆಯಲ್ಲಿ ಮೃದುಅಸ್ಥಿ ಅಂಗಾಂಶಗಳು ಮಾತ್ರ, ನಮ್ಮ ಕಿವಿಯಲ್ಲಿ, ಬೆರಳಿನ ತುದಿಗಳಲ್ಲಿ ಎಲ್ಲ ಸ್ವಲ್ಪ ಬೆಂಡ್ ಮಾಡುವಂತಹ ಭಾಗಗಳು ಇರ್ತದಲ್ಲ, ಅಂತಹ ಭಾಗಗಳಲ್ಲಿ ಇರುವುದು ಮೃದುಅಸ್ಥಿ ಅಂಗಾಂಶ. ಅದಕ್ಕೆ ಬೇಕು ಅಂತ ಇಲ್ಲ, ಅದುವೇ ಮೆದುವಾಗಿರ್ತದೆ. ಓಕೆ. ರಕ್ತ ಅಂಗಾಂಶ, ರಕ್ತ ಅಂಗಾಂಶಕ್ಕೂ ಬೇಡ, ಅದು ಎಲ್ಲ ಭಾಗಕ್ಕೆ ಹಾದು ಹೋಗುವಂಥದ್ದು. ಅದಕ್ಕೆ ಯಾವುದೇ ಸಂಕೋಚನ ಪ್ರೋಟೀನ್ಗಳ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಮ್ಮ ಉತ್ತರ ಯಾವ್ದಾಗ್ಬೇಕು? ಸ್ನಾಯು ಅಂಗಾಂಶ, ಮಸಲ್ ಟಿಶ್ಯೂಸ್ ಅದಕ್ಕೆ ಆನ್ಸರ್ ಆಗ್ಬೇಕು. ಮಸಲ್ಸ್ ಅಲ್ಲಿ ಅದು ಕಾಂಟ್ರಾಕ್ಟಿಲ್ ಅಂದ್ರೆ ಇದು ಆಕ್ಟಿನ್ ಮತ್ತು ಮಯೋಸಿನ್ಗಳಿಂದ ಮಾಡಲ್ಪಟ್ಟಂತಹ ಸಂಕೋಚನ ಪ್ರೋಟೀನ್ಗಳು ಅದರಲ್ಲಿ ಇದೆ. ಯಾವುದರಲ್ಲಿ? ಸ್ನಾಯು ಅಂಗಾಂಶಗಳಲ್ಲಿ ಆಕ್ಟಿನ್ ಮತ್ತು ಮಯೋಸಿನ್ ಇವುಗಳೆರಡರಿಂದ ಮಾಡಲ್ಪಟ್ಟಂತಹ ಸಂಕೋಚನ ಪ್ರೋಟೀನ್ಗಳು ಇದೆ. ಇದನ್ನು ನಿಮಗೆ ಆಪ್ಷನ್ ಮಾಡಿಕೊಂಡು ಕೇಳಬಹುದು. ಸ್ನಾಯು ಅಂಗಾಂಶಗಳಲ್ಲಿ ಡ್ಯಾಶ್ ನಿಂದ ಮಾಡಲ್ಪಟ್ಟಂತಹ ಏನು ಭಾಗಗಳಿದೆ ಅಂತ ಕೊಡಬಹುದು. ಅಂದ್ರೆ ಆಕ್ಟಿನ್ ಮತ್ತು ಮಯೋಸಿನ್ ಡ್ಯಾಶ್ ಸಂಕೋಚಕ ಪ್ರೋಟೀನ್ಗಳಿಂದ ಆಗಿದೆ ಅಂತ ಕೂಡ ಕೊಡಬಹುದು. ಅಂತ ಸಂದರ್ಭದಲ್ಲಿ ಆಕ್ಟಿನ್ ಮತ್ತು ಮಯೋಸಿನ್ ನೆನ್ಪಿಟ್ಕೊಳ್ಳಿ. ಓಕೆ, ಕ್ವಶನ್ ಅನ್ನು ಹೇಗೆ ಮಾಡಿಯೂ ಕೊಡಬಹುದು ನಿಮಗೆ. ಮಸ್ಕ್ಯುಲರ್ ಟಿಶ್ಯೂಸ್ ಆರ್ ಮೇಜರ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಫ್ ಅವರ್ ಬಾಡಿ. ಇಟ್ ಈಸ್ ಕಂಪೋಸ್ಡ್ ಆಫ್ ಕಾಂಟ್ರಾಕ್ಟಿಲ್ ಪ್ರೋಟೀನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಆಕ್ಟಿನ್ ಅಂಡ್ ಮಯೋಸಿನ್. ಹಾಗೂ ಕೇಳಬಹುದು ನಿಮಗೆ ಪ್ರಶ್ನೆಯಲ್ಲಿ ಆಕ್ಟಿನ್ ಮತ್ತು ಮಯೋಸಿನ್ ಅಂತ ನಿಮ್ಮ ಆನ್ಸರ್ ಬರುವ ರೀತಿಯಲ್ಲಿ ನಾವು ಇದನ್ನು ಕ್ವಶನ್ ಮಾಡಬಹುದು ಅಂತ ಹೇಳಿದ್ ನಾನು. ಓಕೆ, ಇನ್ನೊಂದು ಚಂದವಾದ ಪ್ರಶ್ನೆ ನೋಡಿ. ಲಂಬವಾದ ರಾಡಿನಲ್ಲಿ ಸಮತೋಲಿತವಾದ ಬಾಲ್ ಡ್ಯಾಶ್ಗೆ ಒಂದು ಉದಾಹರಣೆ. ಎ ಬಾಲ್ ಬ್ಯಾಲೆನ್ಸ್ಡ್ ಆನ್ ಎ ವರ್ಟಿಕಲ್ ರಾಡ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಒಂದು ಬಾಲ್ ಇದೆ, ಲಂಬವಾಗಿ ಒಂದು ರಾಡ್ ಅನ್ನು ಇಟ್ಟಿದೆ, ಅದರ ಮೇಲೆ ಒಂದು ಬಾಲ್ ಅನ್ನು ಇಟ್ಟಿದೆ, ಅಂಟಿಸಿದ್ದಲ್ಲ, ಇಟ್ಟಿದೆ, ನಿಂತಿದೆ, ಅದು ನಿಂತಿದೆ. ಓಕೆ, ಅಲ್ಲಿರುವಂತಹ ಬಲ ಯಾವುದು ಅಂತ ಕೇಳಿದ್ದು, ಅಥವಾ ಸಮತೋಲಿತ ಬಲ ಯಾವುದು ಅಂತ. ಸಮತೋಲಿತ ಬಲದಲ್ಲಿ ಕೆಳಗಡೆಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ? ಸ್ಥಿರ ಸಮತೋಲನ, ಅಸ್ಥಿರ ಸಮತೋಲನ, ತಟಸ್ಥ ಸಮತೋಲನ, ಪರಿಪೂರ್ಣ ಸಮತೋಲನ. ಇಲ್ಲಿ ಈ ರಾಡ್ ಒಂದು ಸ್ವಲ್ಪ ಅಲುಗಾಡಿದ್ರು ಏನಾಗ್ತದೆ? ಒಂದು ಚೂರು ಜೋರೊಂದು ಗಾಳಿ ಬೀಸಿದ್ರು ಸಾಕು, ಅದು ಬಾಲ್, ಗಾಳಿ ತುಂಬಿದ ಬಾಲ್ ಅಲ್ವಾ, ಜೋರೊಂದು ಗಾಳಿ ಬೀಸಿದ್ರು ಕೂಡ ಅದು ಕೆಳಗಡೆಗೆ ಬಿದ್ದೋಗ್ತದೆ. ಅಂದ್ರೆ ಏನಾಯ್ತು? ಅದು ಅಸ್ಥಿರ ಸಮತೋಲನ ಆಯ್ತು. ಸ್ಥಿರ ಸಮತೋಲನ ಅಂದ್ರೆ ನೀವು ಸ್ವಲ್ಪ ಗಾಳಿ ಅದು ಇದೆಲ್ಲ ಹಾಕಿದ್ರು ಏನು ಆಗುವುದಿಲ್ಲ ಹೇಳುವಂಥದ್ದು. ಈಗ ನನ್ನ ಕೈಯ ಮೇಲೆ ನಾನು ಏನೊಂದು ನೀರಿನ ಬಾಟ್ಲನ್ನ ಅಥವಾ ಒಂದು ಸಣ್ಣ ಚಾಕ್ ಪೀಸ್ ಅನ್ನ ಏನೋ ಇಟ್ಟಿದ್ದೇನೆ, ಅದು ಸ್ಥಿರ ಸಮತೋಲನ ಆಯ್ತು. ಯಾಕೆ? ಅಲ್ಲಿ ನಾನು ಕೈಯನ್ನೇ ಹೀಗೆ ಅಲುಗಾಡಿಸಿದ್ರೆ ಮಾತ್ರ ಅದು ಬಿದ್ದು ಹೋಗ್ಬಹುದು, ಅದಲ್ಲದಿದ್ರೆ ಅದು ಹೀಗೆ ಚಾಕು ಅಡ್ಡಕ್ಕೆ ನಾನು ಇಟ್ಟಿದ್ದೇನೆ ಅಂತ ಆದ್ರೆ ಅದು ಹಾಗೇ ಇರ್ತದೆ. ಓಕೆ, ಆದ್ರೆ ನನ್ನ ಕೈಯಲ್ಲಿ ಒಂದು ಬಾಲ್ ಇಟ್ಟಿದೆ ಅಂತ ಆದ್ರೆ, ಅಥವಾ ನನ್ನ ಕೈಗಿಂತ ದೊಡ್ಡದಾದಂತಹ ಬಾಲ್ ಅನ್ನು ಇಟ್ಟಿದೆ ಅಂತ ಹೇಳಿದ್ರೆ ಅದು ಅಲ್ಲಿ ಅಸ್ಥಿರ ಸಮತೋಲನವೇ ಆಗ್ತದೆ. ಓಕೆ, ಸಣ್ಣ ಬಾಲ್ ಎಲ್ಲ ಇಟ್ರೆ ಅಷ್ಟು ಬೇಗ ಉರುಳಿ ಹೋಗುದಿಲ್ಲ, ಯಾಕೆ? ಕೈಯಲ್ಲಿಯೂ ಸ್ವಲ್ಪ ಜಾಗ ಇದೆ ನಿಲ್ಲಿಸ್ಲಿಕ್ಕೆ ಅಲ್ವಾ. ಸಣ್ಣದೇನಾದ್ರೂ ಇಟ್ರೆ ಏನೂ ಆಗುದಿಲ್ಲ. ಅದು ನನ್ನ ಕೈಗಿಂತ ದೊಡ್ಡದಾದ್ರೆ ಅದು ಅಸ್ಥಿರ ಸಮತೋಲನಕ್ಕೆ ಬರ್ತದೆ. ಇದೆಲ್ಲ ನಿಮ್ಮ ತಲೆ ಒಳಗೆ ಬರ್ಬೇಕು. ಯಾವುದೇ ಎಕ್ಸಾಂಪಲ್ಸ್ ಕೊಡಬಹುದು ಹೇಳುವಂಥದ್ದು ನಿಮ್ಮ ಯೋಚನೆಯಲ್ಲಿ ಇರ್ಬೇಕು. ಓಕೆ, ಅಸ್ಥಿರ ಸಮತೋಲನ ಅಂದ್ರೆ ಏನು? ಅಸ್ಥಿರ ಸಮತೋಲನವು ಸಮತೋಲನ ಸ್ಥಿತಿಯೇ, ಆದ್ರೆ ಒಂದು ಸಣ್ಣ ಅಡಚಣೆ ಅಥವಾ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ದೊಡ್ಡ ಬದಲಾವಣೆ ಉಂಟು ಮಾಡಬಲ್ಲದು. ಅಂದ್ರೆ ಏನು? ಕೆಳಗಡೆ ಬಿದ್ದೋಗ್ಬೋದು. ಆದ್ದರಿಂದ ಲಂಬವಾದ ರಾಡಿನಲ್ಲಿ ಸಮತೋಲನಗೊಳಿಸಿದ ಚೆಂಡು ಅಸ್ಥಿರ ಸಮತೋಲನ ಉದಾಹರಣೆ ಆಗಿದೆ. Unstable equilibrium is a state of equilibrium in which a small disturbance will produce a large change. Hence, a ball balanced on a vertical rod is an example of unstable equilibrium. ತುಂಬಾ ಸರಳವಾದಂತಹ ಪ್ರಶ್ನೆಗಳು, ಆದರೆ ಉದಾಹರಣೆಗಳನ್ನೆಲ್ಲ ಬದಲಾಯಿಸಿ ಕೇಳುವಾಗ ತುಂಬಾ ಜಾಗರೂಕತೆಯಿಂದ ಉತ್ತರಿಸಿ.
ಕಾಯದ ದ್ರವ್ಯರಾಶಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಬಂದಿದೆ ನಿಮಗೆ ಮೊದಲು ಕ್ವಶನ್, ಆದ್ರೂ ಒಂದ್ಸತಿ ನೆನಪಿಸಿದ್ದು ಇಂಪಾರ್ಟೆಂಟ್. ಇದು ಮಾಸ್ ಮತ್ತು ವೆಯ್ಟ್. ಓಕೆ, ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಗುತ್ತದೆ. ಕಾಯದ ದ್ರವ್ಯರಾಶಿ ಎಲ್ಲಿಂದ ಎಲ್ಲಿಗೂ ಬದಲಾಗುವುದಿಲ್ಲ, ಆದ್ರೆ ತೂಕ ಬದಲಾಗ್ತದೆ. ಯಾಕಲ್ಲಿ ತೂಕ ಹೇಳಿದ್ರೆ ಅಲ್ಲಿ ರಾಶಿ ಮತ್ತು ಭೂಮಿಯ ಗುರುತ್ವಾಕರ್ಷಣೆಯನ್ನು ತಗೊಳ್ತೇವೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದು ಎಲ್ಲೆಡೆ ಒಂದೇ ಆಗಿರ್ತದೆ. ಕಾಯದ ದ್ರವ್ಯರಾಶಿ ಎಲ್ಲೆಡೆ ಒಂದೇ ಆಗಿರ್ತದೆ. ಕರೆಕ್ಟ್. ಇದು ಅದರ ಆಕಾರವನ್ನು ಅವಲಂಬಿಸಿರುತ್ತದೆ. ಆಕಾರವನ್ನು ಅವಲಂಬಿಸಿ ಇಲ್ಲ ಅಲ್ವಾ? ಒಂದು ಮಾಸ್ ಹೇಳಿದ್ರೆ ಅದರ ಒಳಗಿರುವಂತಹ ಪರಮಾಣುಗಳ ಒಟ್ಟು ಮೊತ್ತವನ್ನು ನಾವು ರಾಶಿ ಅಂತ ಹೇಳುದು ಅಥವಾ ಮಾಸ್ ಅಂತ ಹೇಳುದು. ಹಾಗಾಗಿ ಅಲ್ಲ. ಇದು ಅದರ ತಾಪಮಾನವನ್ನು ಅವಲಂಬಿಸಿರುವುದಿಲ್ಲ. ಇದು ಸರಿ. ಓಕೆ, ಇಲ್ಲಿ ವಿಚ್ one of the following statements about the mass of a body is correct ಕೇಳಿದ್ದು. It changes from one place to another ಅಲ್ಲ. It is same everywhere. correct. It depends on its shape ಅಲ್ಲ. It does not depend on its temperature. ಅದು ಕೂಡ ಸರಿಯಾದಂಥದ್ದು. ಅಲ್ಲಿ ಅದು ಕೂಡ ನಿಮಗೆ ಕರೆಕ್ಟ್ ಆನ್ಸರ್. ಇಟ್ ಈಸ್ ಸೇಮ್ ಇನ್ ಎವ್ರಿವೇರ್. ಓಕೆ, ನೆಕ್ಸ್ಟ್, ಪಾದರಸದ ಬಣ್ಣ. ಕೆಲವರು ತಪ್ಪು ಮಾಡಿದ್ದೀರಿ. ಇದು ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದು. ಬಿಳಿ, ಕಂದು ಕಿತ್ತಳೆ, ಬೆಳ್ಳಿ ಬೂದು, ಕಂದು ಕೆಂಪು ಅಂತ ಹಾಕಿದ್ದೇನೆ. ದ ಕಲರ್ ಆಫ್ ಮರ್ಕ್ಯುರಿ ಈಸ್ ವೈಟ್, ಬ್ರೌನ್, ಆರೆಂಜ್, ಸಿಲ್ವರಿ, ಗ್ರೇ, ರೆಡಿಶ್ ಬ್ರೌನ್. ಇದು ನಾನು ಯಾಕೆ ಹಾಕಿದ್ದು ಗೊತ್ತಾ? ನಿಮಗೆ ಥರ್ಮೋಮೀಟರ್ ಇದೆಯಲ್ಲ, ಆರ್ಡಿನರಿ ಥರ್ಮೋಮೀಟರ್, ಈಗೆಲ್ಲ ಡಿಜಿಟಲ್ ಎಲ್ಲ ಬರ್ತದೆ, ಅದಲ್ಲ, ಆರ್ಡಿನರಿ ಥರ್ಮೋಮೀಟರ್ ಇದೆಯಲ್ಲ, ಅದರ ಬುಡದಲ್ಲಿರುವಂತಹ ಪಾದರಸ, ಕೆಲವು ಸತಿ ಆ ಪಾದರಸಕ್ಕೆ ಬಣ್ಣ ಹಾಕಿರ್ತಾರೆ. ಸರಿ ರೀಡಿಂಗ್ ಕಾಣ್ಲಿಕ್ಕೆ ಕಲರ್ ಹಾಕಿರೋದು ಅಷ್ಟೇ. ಓಕೆ, ರೆಡ್ ಕಲರ್ ಅಲ್ಲೆಲ್ಲ ಇರ್ತದೆ. ಕಲರ್ ಹಾಕದೇ ಇದ್ದದ್ದನ್ನು ನೋಡಿ ಅದರ ಕಲರ್ ಬಿಳಿ ಅಲ್ಲ. ಬಿಳಿಗೆ ಕೆಲವರು ಆನ್ಸರ್ ಮಾಡಿದ್ದೀರಿ. ಬಿಳಿ ಅಲ್ಲ, ಅದು ಬೆಳ್ಳಿ ಬೂದು ಕಲರ್ ಅದು. ಓಕೆ, ಬಿಳಿಯಲ್ಲಿ ವೈಟ್ ಅಲ್ಲಿ ಶೈನಿಂಗ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. ಕಾರ್ಬನ್ ಮಾನಾಕ್ಸೈಡ್ CO ಸೂತ್ರ ಅದರದ್ದು ವಿಷಕಾರಿ ಸ್ವಭಾವವು ಅದರ ಡ್ಯಾಶ್ ಕಾರಣದಿಂದ ಆಗಿರ್ತದೆ. ನೀರಿನಲ್ಲಿ ಕರಗುವುದಿಲ್ಲ, ಹಿಮೋಗ್ಲೋಬಿನ್ ನೊಂದಿಗೆ ಸಂಕೀರ್ಣವನ್ನು ರೂಪಿಸುವ ಸಾಮರ್ಥ್ಯ, ಕೆಲವು ಲೋಹದ ಆಕ್ಸೈಡ್ಗಳನ್ನು ಕಡಿಮೆ ಮಾಡುವ ಸಾಮರ್ಥ್ಯ, ಒಂದು ಸಿಗ್ಮಾ ಬಂಧವನ್ನು ಹೊಂದಿರುವಂತಹ ಗುಣ. ದ ಪಾಯ್ಸನಸ್ ನೇಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಡ್ಯೂ ಟು ಇಟ್ಸ್ ಇನ್ಸಾಲ್ಯುಬಿಲಿಟಿ ಇನ್ ವಾಟರ್, ಎಬಿಲಿಟಿ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಹಿಮೋಗ್ಲೋಬಿನ್, ability to reduce some metal oxides, property of having one sigma bond. ಅಲ್ಲ, ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ನ ವಿಷಕಾರಿ ಸ್ವಭಾವ ಅದು ಹಿಮೋಗ್ಲೋಬಿನ್ ನೊಂದಿಗೆ ಸೇರಿಕೊಂಡು ಸಂಕೀರ್ಣವನ್ನು ರೂಪಿಸ್ತದೆ. ಅಂದ್ರೆ ಒಂದು ಕಾಂಪ್ಲೆಕ್ಸ್ ಸಂಯುಕ್ತವನ್ನು ರೂಪಿಸ್ತದೆ. ಅದು ದೇಹದ ಉದ್ದಕ್ಕೂ, ಅಂದ್ರೆ ರಕ್ತ ಹೋಗುವಾಗ ದೇಹದ ಉದ್ದಕ್ಕೂ ಹೋಯ್ತು ಅಲ್ವಾ, ಅಲ್ಲಿ ಅದು ವಿಷ ಆಗಿ ಪರಿವರ್ತನೆ ಆಗ್ತದೆ. ಅದು ಹೀರಿಕೊಂಡ ನಂತರ, ಹಿಮೋಗ್ಲೋಬಿನ್ ಹೀರಿಕೊಂಡಾಗ. ಓಕೆ, ಹಾಗಾಗಿ ಬಿ ಆನ್ಸರ್ ಸರಿಯಾದದ್ದು. ಹಿಮೋಗ್ಲೋಬಿನ್ ನೊಂದಿಗೆ ಸಂಕೀರ್ಣವನ್ನು ರೂಪಿಸುವಂತಹ ಸಾಮರ್ಥ್ಯ ಸರಿಯಾದ ಉತ್ತರ. ಕೆಳಗಿನ ಯಾವ ಗುಂಪಿನ ಜೀವಿಗಳು ಆಹಾರ ಸರಪಳಿಯನ್ನು ರೂಪಿಸ್ತವೆ? ಈಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಫಾರ್ಮ್ ಎ ಫುಡ್ ಚೈನ್? ಫುಡ್ ಚೈನ್ ಉಂಟಾಗ್ಬೇಕಿದ್ರೆ ಯಾವಾಗ್ಲೂ ಫಸ್ಟಿನದ್ದು ನಿಮಗೆ ಏನಿರ್ಬೇಕು? ಉತ್ಪಾದಕ ಇರ್ಬೇಕು, ಪ್ರೊಡ್ಯೂಸರ್ ಇರ್ಬೇಕು. ಓಕೆ, ಇಲ್ಲಿ ಹುಲ್ಲು, ಮಾನವ ಮತ್ತೆ ಮೀನು. ಹುಲ್ಲು ಮೇಕೆ ಮತ್ತು ಮಾನವ. ಮರ ಕಡಿಯುವವನು ಮತ್ತು ಹುಲಿ. ಮೇಕೆ, ಹಸು ಮತ್ತು ಮನುಷ್ಯ. ಫಸ್ಟಿನದ್ದು ಉತ್ಪಾದಕ ಇದ್ರೆ ಸಾಲದು, ಎರಡನೆಯದ್ದು ಅದನ್ನ ಡಿಪೆಂಡ್ ಆಗಿರುವಂತಹ ಪ್ರಾಣಿ ಆಗ್ಬೇಕು, ಮೂರನೇ ಆಹಾರಕ್ಕಾಗಿ, ಆ ಮೂರನೆಯದ್ದು ಈ ಎರಡನೆಯದನ್ನು ಅಂದ್ರೆ ದ್ವಿತೀಯ ಭಕ್ಷಕ ಆಗಿರ್ಬೇಕು. ಓಕೆ, ಇಲ್ಲಿ ಗ್ರಾಸ್, ಹ್ಯೂಮನ್, ಫಿಶ್. ಇಲ್ಲಿ ಫಿಶ್ ಏನಾಯ್ತು? ಇದು ನೀರಿನಲ್ಲಿರುವಂತಹ ಪ್ರಾಣಿ ಆದ ಕಾರಣ ಇದು ಈ ಗುಂಪನ್ನು ತಕೊಳ್ಬಾರ್ದು ನೀವು. ಗ್ರಾಸ್, ಗೋಟ್ ಅಂಡ್ ಹ್ಯೂಮನ್. ಓಕೆ, ಗ್ರಾಸ್ ಹೌದು, ಗ್ರಾಸ್ ಅನ್ನು ಮೇಕೆ ತಿಂತದೆ. ಮೇಕೆಯ ಹಾಲನ್ನು ಅಥವಾ ಮೇಕೆಯನ್ನು ಮನುಷ್ಯ ತಿಂತಾನೆ. ಇದು ಸರಿಯಾದ ಉತ್ತರ. ಟ್ರೀ ಕಟ್ಟರ್ ಅಂಡ್ ಟೈಗರ್. ಇಲ್ಲಿ ಟ್ರೀ ಕಟ್ಟರ್ ಅಂದ್ರೆ ಮರ ಕಡಿಯುವ ಅಂದ್ರೆ ಅದೊಂದು ವೃತ್ತಿ ಅಲ್ವಾ, ಹಾಗಾಗಿ ಅದನ್ನು ನೀವು ತಕೊಳ್ಳುವಾಗಿಲ್ಲ. ಗೋಟ್, ಕೌ ಅಂಡ್ ಹ್ಯೂಮನ್. ಇದು ಕೂಡ ಗೋಟಲ್ಲಿ ಉತ್ಪಾದಕ ಅಲ್ಲ ಅದು. ಹಾಗಾಗಿ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕು? ಹುಲ್ಲು, ಮೇಕೆ ಮತ್ತು ಮಾನವ ಆಗಿರ್ಬೇಕು. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಕಾರ್ಬನ್ನಿನ ಕಪ್ಪು ಹೇಗೆ ಸಿಗ್ತದೆ? ಇಲ್ಲಿ ಕಾರ್ಬನ್ನ ಕಪ್ಪು ಹೇಳಿದ್ ಯಾವ್ದನ್ನು? ಮಸಿ. ಕಾರ್ಬನ್ ಕಪ್ಪು ಅಂದ್ರೆ ಮಸಿ. ಓಕೆ, ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಮರವನ್ನು ಬಿಸಿ ಮಾಡುವ ಮೂಲಕ. ಇದನ್ನು ನೋಡುವಾಗ ನಿಮಗೆ ಕರೆಕ್ಟ್ ಇದು ಅಂತ ಅನಿಸ್ತದೆ. ಇದು
ಇದ್ದಿಲು ಕ್ರಿಯಾಶೀಲ ಇದ್ದಿಲನ್ನು ಹೇಗೆ ಪಡಿತೇವೆ ಅಥವಾ ಇದ್ದಿಲನ್ನು ಪಡೆಯುವಂತಹ ಸರಿಯಾದ ವಿಧಾನ ಅಂತ ಕೊಟ್ಟು ನಿಮ್ಗೆ ಆಪ್ಷನ್ ಕೊಟ್ಟಾಗ ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಮರವನ್ನು ಬಿಸಿ ಮಾಡುವ ಮೂಲಕ ನಿಮ್ಮದು ಆನ್ಸರ್ ಆಗ್ಬೇಕಾಗ್ತದೆ. ಹೌ ಇಸ್ ಕಾರ್ಬನ್ ಬ್ಲಾಕ್ ಒಬ್ಟೈನ್ಡ್? ಮಸಿ ಹೇಗೆ ಸಿಗ್ತದೆ? ಬೈ ಹೀಟಿಂಗ್ ವುಡ್ ಎಟ್ ಹೈ ಟೆಂಪರೇಚರ್ ಇನ್ ಆಬ್ಸೆನ್ಸ್ ಆಫ್ ವಾಟರ್ ಅಲ್ಲ, ಇನ್ ಆಬ್ಸೆನ್ಸ್ ಆಫ್ ಏರ್ ಅಲ್ಲ, ಅದು ಇದ್ದಿಲಿಗೆ ಚಾರ್ಕೋಲಿಗೆ. ಓಕೆ. ಎರಡನೆಯದು ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕಲ್ಲಿದ್ದಲನ್ನು ಬಿಸಿ ಮಾಡುವ ಮೂಲಕ. ಕಲ್ಲಿದ್ದಲನ್ನು ಬಿಸಿ ಮಾಡಿದ ಸಿಗುವುದು ನಿಮಗೆ ಕೋಕ್ ಮತ್ತು ಕೋಲ್ಟಾರ್. ಓಕೆ. ಬೈ ಹೀಟಿಂಗ್ ಕೋಲ್ ಅಟ್ ಹೈ ಟೆಂಪರೇಚರ್ ಇನ್ ಆಬ್ಸೆನ್ಸ್ ಆಫ್ ಏರ್ ಯು ವಿಲ್ ಗೆಟ್ ಕೋಕ್ ಅಂಡ್ ಕೋಲ್ಟಾರ್. ಗಾಳಿಯ ಸೀಮಿತ ಪೂರೈಕೆಯಲ್ಲಿ ಹೈಡ್ರೋಕಾರ್ಬನ್ಗಳನ್ನು ಸುಡುವ ಮೂಲಕ. ಬೈ ಬರ್ನಿಂಗ್ ಹೈಡ್ರೋಕಾರ್ಬನ್ಸ್ ಇನ್ ಎ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಇವಾಗ ನಿಮಗೆ ಏನ್ ಸಿಗ್ತದೆ? ಮಸಿ ಸಿಗ್ತದೆ. ಕಾಡಿಗೆ ಅಥವಾ ಕಾಡಿಗೆ ಕಣ್ಣಿಗೆ ಹಚ್ಚುವಂತ ಕಾಡಿಗೆಲ್ಲ ಮಾಡ್ತಾರಲ್ಲ, ಇದು ಹೇಗೆ ಮಾಡೋದು? ಅಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನು ಉರಿಸುವುದಲ್ಲ, ಅಲ್ಲಿ ಈರುಳ್ಳಿಯ ದ್ರವದಿಂದ ಎಲ್ಲ ಮಾಡ್ತಾರೆ. ಅಂದ್ರೆ ಅಲ್ಲಿಯೂ ಸಾವಯವ ಸಂಯುಕ್ತಗಳಿದೆಯಲ್ಲ, ಅದನ್ನು ಬರ್ನ್ ಮಾಡುದು. ಓಕೆ. ಹಾಗಾಗಿ ಅಲ್ಲಿ ಕಪ್ಪು ಮಸಿ ಸಿಗ್ತದೆ. ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಬಿಸಿ ಮಾಡುವ ಮೂಲಕ ಸಿಗುವುದಲ್ಲ, ಅಲ್ಲಿ ಆಶ್ ಉಂಟಾಗ್ತದೆ. ಓಕೆ. ಹಾಗಾಗಿ ಕಾರ್ಬನ್ನ ಈ ತರ ಪ್ರಶ್ನೆಗಳು ಬಂದಾಗ ಗಾಳಿಯ ಸೀಮಿತ ಪೂರೈಕೆಯಲ್ಲಿ ಹೈಡ್ರೋಕಾರ್ಬನ್ಗಳನ್ನು ಸುಡುವ ಮೂಲಕ ಕಾರ್ಬನ್ ಕಪ್ಪು ಪಡೆಯಲಾಗ್ತದೆ. ಎಲ್ಲಿ ಅದರ ಉಪಯೋಗ ಅಂತ ಕೂಡ ಕೇಳಬಹುದು. ಕಪ್ಪು ಶಾಯಿಯಲ್ಲಿ ವರ್ಣದ್ರವ್ಯವಾಗಿ, ಆಟೋಮೊಬೈಲ್ ಟೈರ್ಗಳಲ್ಲಿ ಫಿಲ್ಲರ್ಗಳಾಗಿ, ಕಣ್ಣಿಗೆ ಹಚ್ಚುವಂತಹ ಕಾಡಿಗೆ, ಅದು ಪೆಟ್ರೋಲ್ ಡೀಸೆಲ್ ಅನ್ನು ಉರಿಸಿದ್ದನ್ನಲ್ಲ, ನೆನ್ಪಿಟ್ಕೊಳ್ಳಿ. ಕಾರ್ಬನ್ ಬ್ಲಾಕ್ ಇಸ್ ಒಬ್ಟೈನ್ಡ್ ಬೈ ಬರ್ನಿಂಗ್ ಹೈಡ್ರೋಕಾರ್ಬನ್ಸ್ ಇನ್ ಲಿಮಿಟೆಡ್ ಸಪ್ಲೈ ಆಫ್ ಏರ್. ನಾನು ಇದನ್ನು ಯಾಕೆ ಕೊಟ್ಟದು ಅಂದ್ರೆ, ನಿಮಗೆ ಯೂಶುವಲಿ ಕೇಳುದು ಚಾರ್ಕೋಲ್ ಅನ್ನು ಅಥವಾ ಏನು ಇದ್ದಿಲು ಹೇಗೆ ಸಿಗ್ತದೆ ಅಥವಾ ಕ್ರಿಯಾಶೀಲ ಇದ್ದಿಲನ್ನು ಪಡೆಯುವ ಸರಿಯಾದ ವಿಧಾನ, ಹೀಗೆಲ್ಲ ಕೊಟ್ಟು ಕ್ವಶನ್ ಕಾಮನ್. ತುಂಬಾ ಸಲ ಕ್ವಶನ್ ನೋಡಿದೆ ನಾನು. ಈ ಕ್ವಶನ್ ನಾನು ಹೆಚ್ಚು ನೋಡಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದು. ಇಟ್ ಈಸ್ ಯೂಸ್ಡ್ ಆಸ್ ಎ ಬ್ಲಾಕ್ ಪಿಗ್ಮೆಂಟ್ ಇನ್ ಬ್ಲಾಕ್ ಇಂಕ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಫಿಲ್ಲರ್ ಇನ್ ಆಟೋಮೊಬೈಲ್ ಟೈರ್ಸ್. ತುಂಬಾ ಕಡೆ ಮಸಿಯ ಉಪಯೋಗ ಇದೆ. ಓಕೆ. ಮಸಿ ಅಥವಾ ಮಸಿ ಇಲ್ಲಿ ಏನು ಕಾಡಿಗೆ ಕಪ್ಪು ಇದೆಯಲ್ಲ, ಕಪ್ಪು ಅಂಟದು, ಅದನ್ನು ತುಂಬಾ ಕಡೆಯಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಇದಿಷ್ಟು ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಆಲ್ ದ ಬೆಸ್ಟ್. ಎಲ್ಲ ಪರೀಕ್ಷೆಗಳನ್ನು ಚೆನ್ನಾಗಿ ಬರೀರಿ. ಓಕೆ.